ಅಜ್ಜಿಯ ಮನೆ. ದಿಲ್ಲಿ ಪಟ್ಟಣದ ಒಂದು ಕಮಲ್ ನಗರದಲ್ಲಿ ಒಬ್ಬ ರಾಜನ್ ಎಂಬ ಹುಡುಗ ಇರುತ್ತಿದ್ದ. ಅವನು ತನ್ನ ಶಾಲೆಯಲ್ಲಿ ಎಲ್ಲರಿಗಿಂತಲೂ ಜಾಣ ವಿದ್ಯಾರ್ಥಿ ಇದ್ದ. ಅವನ ರುಚಿ ವಿಜ್ಞಾನದಲ್ಲಿ ಹೆಚ್ಚಿಗೆ ಇತ್ತು. ಮತ್ತೆ ಅವನು ಯಾವಾಗ್ಲೂ ಹೊಸ ಹೊಸ ಕ್ರಿಯೆಗಳನ್ನು ಮಾಡ್ತಾ ಇರುತ್ತಿದ್ದ. ಮತ್ತೆ ಬೇಸಿಗೆ ರಜೆ ಆದ ನಂತರ ಅವನು ತನ್ನ ಅಮ್ಮನ ಜೊತೆ ಅಜ್ಜಿಯ ಮನೆಗೆ ಮಧುರ ಪಟ್ಟಣಕ್ಕೆ ತಿರುಗಾಡಲು ಹೋಗಿಬಿಟ್ಟನು. ನಮಸ್ಕಾರ ಅಜ್ಜಿಯವರೇ. ಅರೆ 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 ಚೆನ್ನಾಗಿರೋ ನನ್ನ ಮೊಮ್ಮಗನೇ. ಅರೆ ನೀನಂತೂ ಮೊದಲಿಗಿಂತಲೇ ಬಹಳ ಸುಂದರ ಮತ್ತೆ ದೊಡ್ಡವನಾಗಿ ಕಾಣಿಸ್ತಾ ಇದೀಯಾ. ಹಾ ಅಜ್ಜಿಯವರೇ, ಯಾಕಂದ್ರೆ ದಿನ 4 ರೊಟ್ಟಿಗಳು ತಿಂತೀನಿ ಮತ್ತೆ ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿತೀನಿ. ಮಮ್ಮಿ, ಇವನು ಬಹಳ ತುಂಟತನ ಮಾಡ್ತಾ ಇದ್ದಾನೆ. ಇವನು ಪೂರ್ತಿ ದಿನ ಇದೇ ತರ ವಿಚಿತ್ರ ಮಾತಾಡ್ತಾನೆ ಇರ್ತಾನೆ. ಚಿಕ್ಕ ಮಕ್ಕಳಂತೂ ಈ ತರನೇ ಇರ್ತಾರೆ. ಯಾವಾಗ ನೀನು ಇವನಷ್ಟು ಇದೆಯಲ್ಲ ಅವಾಗ ನೀನು ಕೂಡ ಈ ತರನೇ ಮಾಡುತ್ತಾ ಇರ್ತಿದ್ದೆ. ಅಜ್ಜಿ ಹೀಗೆ ಹೇಳಿದ್ಮೇಲೆ ಮೂವರು ಜೋರಾಗಿ ನಗುತ್ತಿದ್ದರು. ಮತ್ತೆ ಅಜ್ಜಿ ಅವರಿಬ್ಬರಿಗೂ ತಿಳಿಸಿದಳು, ಸಾಕು ಸಾಕು ಸಾಕು, ಇವಾಗ ಬಹಳ ನಕ್ಕಿದೀವಿ. ಅರೆ ಇವಾಗ ಹೀಗೇನೆ ಹೊರಗಡೆನೆ ನಿಲ್ತೀರಾ? ಏನ್ ಮನೆಯ ಒಳಗೆ ಬರೋದಿದೆಯಾ ಇಲ್ಲನಾ? ಅಜ್ಜಿಯವರೇ, ನಾವು ಒಳಗ್ ಕೂಡ ಬರ್ತೀವಿ ಮತ್ತೆ ಸ್ವಲ್ಪ ದಿವಸ ಉಳ್ಕೊಂಡ್ ಕೂಡ ಹೋಗ್ತೀವಿ. ಮತ್ತೆ ಅವ್ರ ಮೂವರು ಮನೆಯ ಒಳಗೆ ಹೋದರು. ಮತ್ತೆ ಅಜ್ಜಿಯು ರಾಜನ್ ಮತ್ತೆ ಅವನ ಅಮ್ಮನಿಗೆ ಚಾಯ್ ಟಿಫಿನ್ ಮಾಡಿದ್ದಳು. ಈಗೇನೆ ನಗುತ್ತಾ ಕೆಲವು ದಿವಸವು ಕಳೆದವು. ಮತ್ತೆ ಒಂದು ಸ್ವಭಾವದ ರಾಜನ್ ಮಾವಿನ ಉದ್ಯಾನದಲ್ಲಿ ಅಡ್ಡಾಡುವುದ ಬಗ್ಗೆ ಕೇಳ್ತಾನೆ. ಅವಾಗ ಅಜ್ಜಿ ಅವರು ತಿಳಿಸ್ತಾರೆ, ಸರಿ ಹೋಗಿ ಬಾ, ಆದರೆ ಸೂರ್ಯ ಮುಳುಗುವ ಮುಂಚೆ ಮನೆಗೆ ಬಂದು ಬಿಡು. ಅಜ್ಜಿ ಹೇಳಿದ ತಕ್ಷಣವೇ ಅವನು ಮಾವಿನ ಉದ್ಯಾನ ಕಡೆ ಹೋಗ್ತಾ ಇರ್ತಾನೆ. ಮತ್ತೆ ಏನೋ ಯೋಚಿಸ್ತಾ ಇದ್ದ. ಉದ್ಯಾನದಲ್ಲಿ ಹೋಗ್ಬಿಟ್ಟು ದೊಡ್ಡ ಮಾವಿನ ಹಣ್ಣು ಗಿಡದಿಂದ ಕಡಿತೀನಿ ಮತ್ತೆ ಹೊಟ್ಟೆ ತುಂಬಾ ಮಾವಿನ ಹಣ್ಣು ತಿಂತೀನಿ. ಮತ್ತೆ ಅಜ್ಜಿ ಮತ್ತೆ ಮಮ್ಮಿಗೋಸ್ಕರನು ಬಹಳಷ್ಟು ಮಾವಿನ ಹಣ್ಣು ತಗೊಂಡು ಹೋಗ್ತೀನಿ. ಹೀಗೆ ಯೋಚಿಸುತ್ತಾ ರಾಜನ್ ಸ್ವಲ್ಪ ತಡದ ನಂತರ ಉದ್ಯಾನ ಕಡೆ ತಲುಪಿದ್ದ. ಮತ್ತೆ ಅವನು ನೋಡಿದ್ದ ಕೆಲವು ಮಕ್ಕಳು ಮರದ ಮೇಲೆ ಏರಿದ್ದರು. ಅವರು ಮರದಿಂದ ಹಣ್ಣು ಕಡೆದು ಕೆಳಗೆ ಭೂಮಿ ಮೇಲೆ ಬಿಸಾಕ್ತಾ ಇದ್ದರು. ಮತ್ತೆ ಅವು ಕೆಳಗೆಯಿಂದ ಎತ್ಕೊಂಡು ಕೆಲವು ಮಕ್ಕಳು ತನ್ನ ಜೇಬ್ನಲ್ಲಿ ಹಾಕೊಂತ ಇದ್ದರು. ಇದು ನೋಡಿ ರಾಜನ್ ಆ ಮಕ್ಕಳ ಹತ್ತಿರ ಹೋಗಿ ಬಿಡ್ತಾನೆ. ಹಾಯ್ ಗೆಳೆಯರೇ, ನನ್ನ ಹೆಸರು ರಜನ್ ಇದೆ. ನಾನು ದಿಲ್ಲಿ ಪಟ್ಟಣದಲ್ಲಿ ಇರ್ತೀನಿ. ಮತ್ತೆ ನಾನು ಇಲ್ಲಿ ನನ್ನ ಅಜ್ಜಿಯವರ ಮನೆಯಲ್ಲಿ ಕೆಲವು ದಿವಸಗೋಸ್ಕರ ತಿರುಗಾಡಲು ಬಂದೀನಿ. ನೀನ್ ದಿಲ್ಲಿಯಲ್ಲಿರು ಅಥವಾ ಮುಂಬೈನಲ್ಲಿರು, ನಮ್ಗೆ ಇದರಿಂದೇನು? ಇವೆಲ್ಲ ನಮ್ಗೆ ಯಾಕೆ ಹೇಳ್ತಾ ಇದೀಯಾ? ಯಾಕಂದ್ರೆ ನನಗೆ ಇಲ್ಲಿ ಯಾರೂ ಗೆಳೆಯರಿಲ್ಲ. ಅದಕ್ಕೆ ನಾನು ನಿಮ್ಗೆಲ್ಲ ಗೆಳೆಯನಾಗಲು ಪರಿಚಯ ಕೊಡ್ತಾ ಇದ್ದೀನಿ. ನೀವೆಲ್ಲ ನನ್ನ ಜೊತೆ ಗೆಳೆತನ ಮಾಡ್ತೀರಾ? ಗೆಳೆತನ ಮಾಡೋದು ಮಾತನ್ನು ಕೇಳ್ಕೊಂಡು ಮರದಲ್ಲಿ ಏರಿರೋ ಬೋಲು ರಾಜನ್ಗೆ ತಿಳಿಸಿದ್ದ. ನಾವು ಪಟ್ಟಣದ ಹುಡುಗರ ಜೊತೆ ಗೆಳೆತನ ಮಾಡುವುದಿಲ್ಲ. ಮಾಡುವುದಿಲ್ಲ. ಯಾಕಂದ್ರೆ ಪಟ್ಟಣದ ಜನ ಕೆಟ್ಟವರಿರ್ತಾರೆ. ಮತ್ತೆ ಜೊತೆಗೆ ನಮ್ಮ ಗ್ರಾಮದ ಜನರಿಗೆ ಕೆಟ್ಟ ಮಾತಾಡ್ತಾರೆ ಮತ್ತೆ ಹುಚ್ಚ ತಿಳ್ಕೊತಾರೆ. ಇಲ್ಲ, ಹೀಗೇನಿಲ್ಲ. ಪಟ್ಟಣದ ಎಲ್ಲಾ ಜನ ಒಂದೇ ರೀತಿ ಇರುವುದಿಲ್ಲ. ಕೆಲವು ಜನ ಚೆನ್ನಾಗೂ ಇರ್ತಾರೆ. ಇಲ್ಲ, ಪಟ್ಟಣದ ಜನರ ಹತ್ತಿರ ಏನೇನು ಚೆನ್ನಾಗಿರಲ್ಲ. ನನ್ನ ಅಜ್ಜವರು ನನಗೆ ಹೇಳಿದ್ದರು. ಯಾವಾಗೋ ಅವರು ಒಂದ್ಸಾರಿ ಪಟ್ಟಣಕ್ಕೆ ಹೋಗಿದ್ದರು. ಆವಾಗ ಒಬ್ಬ ಪಟ್ಟಣದವನು ತಪ್ಪು ವಿಳಾಸ ಹೇಳಿದ್ದ. ಅದರ ಕಾರಣ ಅವರಿಗೆ ಬಹಳ ತೊಂದರೆ ಆಗ್ಬೇಕಾಯ್ತು. ಇದಂತೂ ಏನೂ ಇಲ್ಲ. ನನ್ನ ತಂದೆಗಂತೂ ಒಬ್ಬ ಪಟ್ಟಣದವನು ಪೂರ್ತಿ ಸಾಮಾನು ಕಳ್ಳತನ ಮಾಡಿದ್ದ. ಮತ್ತೆ ಅವರ ಹತ್ತಿರ ಊರಿಗೆ ವಾಪಸ್ ಬರಲು ದುಡ್ಡು ಕೂಡ ಇರಲಿಲ್ಲ. ಮತ್ತೆ ಅವರು ಒಂದು ಹೋಟೆಲ್ನಲ್ಲಿ ಕೆಲವು ದಿವಸ ಕೆಲಸ ಮಾಡಿದ ನಂತರ ಕಿರಾಯಿಗೋಸ್ಕರ ದುಡ್ಡು ಜಮಾ ಮಾಡಿದ್ದರು. ಆವಾಗ ಹೋಗಿ ಅಪ್ಪ ಊರಿಗೆ ಬಂದಿದ್ದರು. ಹೀಗೆ ಆ ಮಕ್ಕಳು ಒಬ್ಬೊಬ್ಬರಾಗಿ ಪಟ್ಟಣದ ಜನರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಿದ್ದರು. ಮತ್ತೆ ರಾಜನ್ಗೆ ಆ ಮಕ್ಕಳಲ್ಲಿ ಯಾರೂ ಗೆಳೆತನ ಮಾಡಿಲ್ಲ. ರಾಜನ್ಗೆ ಆ ಮಕ್ಕಳಲ್ಲಿ ಎಲ್ಲ ಪಟ್ಟಣದ ಜನರಿಗೋಸ್ಕರ ಒಂದೇ ರೀತಿಯ ಮಾತುಗಳು ಕೇಳಿ ಬಹಳ ದುಃಖವಾಯಿತು. ಮತ್ತೆ ಅವನು ನಿರಾಸೆಗೊಂಡು ಅವರಿಂದ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಕಲ್ಲಿಂದ ಗುರಿ ಹಚ್ಚುತ್ತಾ ಗಿಡದಿಂದ ಮಾವಿನ ಹಣ್ಣು ಕಡಿತಾ ಇದ್ದ. ಅವನು ಒಂದು ಹಣ್ಣು ಕಡಿದಿದ್ದ. ಇಷ್ಟರಲ್ಲಿ ಆ ಮಕ್ಕಳು ಅವನ ಮೇಲೆ ಕಿರ್ಚ್ತಾ ಇದ್ದರು. ನಡೀರಿ ಗೆಳೆಯರೇ, ಆ ಪಟ್ಟಣದ ಹುಡುಗನಿಗೆ ಹಣ್ಣು ಕಡೆಯೋದ್ರಿಂದ ನಿಲ್ಲಿಸೋಣ. ಬೋಲುನ ಒಂದು ಶಬ್ದದಿಂದ ಎಲ್ಲ ಮಕ್ಕಳು ರಾಜನ್ ಕಡೆ ಓಡುತ್ತಾ ತಲುಪಿದ್ದರು.
ಮತ್ತೆ ಡೋಲು ರಾಜನ ಕೈಯಿಂದ ಮಾವಿನ ಹಣ್ಣು ಕಸ್ಕೊಂಡು ತಿನ್ನಿಸ್ತಾನೆ. ಈ ಉದ್ಯಾನ ನಮ್ಮ ಗ್ರಾಮದವರದಿದೆ, ಮತ್ತೆ ಇಲ್ಲಿಂದ ನಾವು ಯಾವ ಪಟ್ಟಣದವರಿಗೆ ಹಣ್ಣು ಒಯ್ಯೋಕೆ ಕೊಡೋಲ್ಲ. ನನಗೆ ಮಾವಿನ ಹಣ್ಣು ಬಹಳ ಚೆನ್ನಾಗನ್ಸುತ್ತೆ. ನನಗೆ ಮಾವಿನ ಹಣ್ಣು ತಿನ್ನುವ ಬಹಳ ಆಸೆ ಇದೆ. ಹೆಚ್ಚಿಗೆ ಏನೂ ಇಲ್ಲ, ಕೇವಲ ಒಂದು ಹಣ್ಣು ತಗೊಲು ಕೊಡುಬಿಡಿ ನನಗೆ. ಏನು ನಿನಗೆ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾವು ಬೇಡ ಅಂತ ಹೇಳಿದೀವಿ, ಬೇಡ ಅಷ್ಟೇ. ನಿನಗೆ ನಾವು ಈ ಉದ್ಯಾನದಿಂದ ಒಂದು ಎಲೆ ಕೂಡ ಯಾವಾಗ್ಲೂ ತಗೊಳಕ್ ಕೊಡೋದಿಲ್ಲ. ಮತ್ತೆ ಹೆಚ್ಚಿಗೆ ಏನಾದ್ರೂ ಮಾತಾಡಿದರೆ ನಾವೆಲ್ಲರೂ ಸೇರಿ ನಿನಗೆ ಬಹಳ ಹೊಡಿತೀವಿ. ಪ್ಲೀಸ್, ಇಲ್ಲಿ ಬಹಳಷ್ಟು ಮಾವಿನ ಹಣ್ಣುಗಳಿವೆ, ನನ್ಗೊಂದ್ ಹಣ್ಣು ಕೊಟ್ಬಿಡಿ. ಒಂದ್ ಹಣ್ಣಿನಿಂದ ಏನ್ ಹಾಳಾಗುತ್ತೆ ನಿಮ್ಗೆ? ನಿಮ್ಮ ಹತ್ತಿರ ಅಂತೂ ಮೊದ್ಲಿಂದಲೇ ಬಹಳಷ್ಟು ಮಾವಿನ ಹಣ್ಣುಗಳಿವೆ. ರಾಜನ್ನ ಸಾವಿರಾರು ಸಾರಿ ಹೇಳಿದರೂ ಯಾರನ್ನೂ ಅವನಿಗೆ ಹಣ್ಣು ಕೊಟ್ಟಿಲ್ಲ. ಈ ಮಾತಿನಿಂದ ದುಃಖಿಯಾಗಿ ರಾಜನ ಉದ್ಯಾನದಿಂದ ಹೊರಗೆ ಬಂದು ಬಿಟ್ಟ. ಮತ್ತೆ ಮುಖ ಮುನಿಸ್ಕೊಂಡು ಅವನು ಅಜ್ಜಿಯ ಮನ ಕಡೆ ಹೋಗ್ತಾನೇ ಇದ್ದ. ಆದರೆ ಅವನು ಕೆಲವು ಹೆಜ್ಜೆ ಇಕ್ಕಿದ ಮೇಲೆ ಅವನಿಗೆ ಉದ್ಯಾನದಿಂದ ಯಾರ್ದೋ ವೇಗವಾಗಿ ಕಿರ್ಚುವ ಶಬ್ದ ಕೇಳಿ ಬಂತು. ಕಿರ್ಚೋದು ಕೇಳಿದ ಮೇಲೆ ಅವನು ಓಡುತ್ತಾ ಉದ್ಯಾನ ಕಡೆ ಹೋಗಿದ್ದ. ಮತ್ತೆ ನೋಡಿದ್ದ, ಬೋಲು, ರೋನಪ್, ರಘು ಅಳುತ್ತಾ ಇದ್ದರು. ಏನಾಯ್ತು ಗೆಳೆಯರೇ, ನೀವೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಈ ತರ ಎಲ್ಲ ಖಂಡಿತ ನಿನಗೋಸ್ಕರನೇ ಆಗಿದೆ. ಮೊದಲು ಇದಂತೂ ಹೇಳಿ ಏನಾಗಿದೆ ಅಂತ. ನೀನು ಈ ಉದ್ಯಾನದಿಂದ ಹಣ್ಣು ಕಡಿತಾ ಇಲ್ಲ ಅಂದ್ರೆ ಮತ್ತೆ ನಾವೆಲ್ಲ ನಿನಗೆ ನಿಲ್ಸೋಕೆ ಕೂಡ ಬರ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಗೆಳೆಯ ಆ ತೆಗ್ಗಿನಲ್ಲಿ ಕೂಡ ಬೀಳ್ತಾ ಇರ್ಲಿಲ್ಲ. ಅದು ಶಿಕಾರಿ ಮಾಡುವವರು ಶಿಕಾರಿಗೋಸ್ಕರ ಕೆದರಿದ್ದರು. ಮತ್ತೆ ಅದು ಎಲೆಗಳಿಂದ ಮುಚ್ಚಿದ್ದಿತ್ತು. ಮತ್ತೆ ತಪ್ಪಾಗಿ ಡೋಲುನ ಕಾಲು ಆ ತೆಗ್ಗಿನಲ್ಲಿ ಹೋಗಿ ಬಿತ್ತು. ಮತ್ತೆ ಅವನು ಅದರಲ್ಲಿ ಬಿದ್ದು ಬಿಟ್ಟ. ಆದ್ರೆ ಅದರಲ್ಲಿ ನನ್ನದೇನು ತಪ್ಪಿದೆ? ನಾನಂತೂ ಏನೂ ಮಾಡಿಲ್ಲಲ್ಲ. ನಿನ್ನ ತಪ್ಪು ಇದೇ ಇದೆ. ನೀನ್ ಪಟ್ಟಣದವನಿದೀಯಾ, ನೀವು ಗ್ರಾಮದವರಿಂದ ಕೋಪ ಬೀಳ್ತೀರಾ. ಮತ್ತೆ ನೀನು ಮನಸ್ಸಿನಲ್ಲೇ ಬೈತಾ ಇದ್ದಿರಬಹುದು, ಯಾಕಂದ್ರೆ ನಾವು ನಿನಗೆ ಹಣ್ಣು ತಗೊಳಕ್ಕೆ ಕೊಟ್ಟಿಲ್ಲ. ಅದಕ್ಕೆ ನಿನಗೆ ಬೈದಿದ ಕಾರಣ ಗೋಲು ತೆಗ್ಗಿನಲ್ಲಿ ಬಿದ್ದು ಬಿಟ್ಟ. ನಾನು ಯಾರಿಗೂ ಏನೂ ಮಾಡಿಲ್ಲ. ಮತ್ತೆ ಯಾರೂ ಬೈದಿದ್ದರಿಂದ ಯಾರಿಗೂ ಏನೂ ಆಗೋದಿಲ್ಲ. ಈ ಮಾತು ಬಿಟ್ಟು ಬಿಡಿ. ಮೊದಲು ಇದು ಹೇಳಿ, ಆ ತೆಗ್ಗು ಎಲ್ಲಿದೆ? ಅದರಲ್ಲಿ ಗೋಲು ಬಿದ್ದಿದ್ದಾನೆ. ಮತ್ತೆ ಎಲ್ಲ ಮಕ್ಕಳು ರಾಜನ್ಗೆ ಡೋಲು ಹತ್ತಿರ ಹೋಯ್ತಾರೆ ಮತ್ತೆ ತಿಳಿಸ್ತಾರೆ. ಈ ಮಾತ್ ಮೇಲೆ ರಾಜನ್ ಅವರಿಗೆ ತಿಳಿಸ್ತಾನೆ, ಶಾಂತವಾಗಿರಿ, ನನಗೆ ಯೋಚಿಸೋಕೆ ಕೊಡಿ, ಗೋಲುಗೆ ಹೇಗೆ ಹೊರಗೆ ತೆಗಿಬೇಕಂತ. ರಾಜನ್ನ ಮನ್ಸಲ್ಲಿ ಒಂದು ಯೋಜನೆ ಬರುತ್ತೆ. ಮತ್ತೆ ಅವನು ಆ ಎಲ್ಲ ಮಕ್ಕಳಿಂದ ಶೆಡ್ ಬಿಚ್ಚಿಸ್ತಾನೆ. ಮತ್ತೆ ಅವೆಲ್ಲ ಶೆಟ್ಟಿಗೆ ಒಗ್ಗಟ್ಟಾಗಿ ಕಟ್ಟಿಬಿಡ್ತಾನೆ. ಒಂದು ಉದ್ದ ದಾರ ತರ ಮಾಡ್ತಾನೆ. ಗೆಳೆಯರೇ, ಶರ್ಟ್ನಿಂದ ಆಗಿರೋ ದಾರಕ್ಕೆ ಜೋರಾಗಿ ಹಿಡಿದುಕೊಳ್ಳಿ, ಯಾಕಂದ್ರೆ ಗೋಲುಗೆ ಮೇಲಕ್ಕೆ ತರಬೇಕು. ಎಲ್ಲರೂ ಜೋರಾಗಿ ಹಚ್ಚಿಬಿಟ್ಟು ತೆಗ್ಗಿನಿಂದ ಬೋಲುಗೆ ಹೊರಗೆ ತೆಗೆಯುತ್ತಾರೆ. ಮತ್ತೆ ಅವರೆಲ್ಲರೂ ಮಕ್ಕಳು ರಾಜನ್ಗೆ ಕ್ಷಮೆ ಕೇಳ್ತಾರೆ. ಅದರ ನಂತರ ಅವರೆಲ್ಲರೂ ಅವನಿಗೆ ಬಹಳಷ್ಟು ಹಣ್ಣುಗಳು ಕೊಡ್ತಾರೆ. ಮತ್ತೆ ರಾಜನ್ ಖುಷಿ ಖುಷಿ ಅಜ್ಜಿಯ ಮನೆಗೆ ಹೋಗಿ ಬಿಡ್ತಾನೆ. ಮತ್ತೆ ಅವನು ಅವರ ಅಮ್ಮ ಅಜ್ಜಿಗೆ ಉದ್ಯಾನದ ಎಲ್ಲ ಘಟನೆ ಬಗ್ಗೆ ತಿಳಿಸ್ತಾನೆ. ಅದರ ನಂತರ ಅವರ ಅಜ್ಜಿ ಅವನ ಮೇಲೆ ಬಹಳ ಖುಷಿ ಪಡ್ತಾರೆ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.